ವಟುಗಳ ಜೊತೆಯಲ್ಲಿ ನಲಿಯುತ್ತಿರುವ ಸತ್ಯವಾನನು ನಲಿಯುತ್ತಿರುವ ಸತ್ಯವಾನನು ಬಳಿ ಬಳಿರೆ ಇದೇನೆಂದು ಕಂಡನು ಬಳಿ ಬಳಿರೆ ಬಳಿ ಬಳಿರೆ ಬಳಿ ಬಳಿರೆ ಇದೇನೆಂದು ಕಂಡನು ನಲಿಯುತ್ತಿರುವ ಸತ್ಯವಾನನು ಬಳಿ ಬಳಿರೆ ಇದೇನೆಂದು ಕಂಡನು ನಾನೊಬ್ಬ ಭಾಗ್ಯವಂತ ಹೌದು, ಅಲ್ಲದೆ ಹೋದ್ರೆ ನಿಲ್ಲುವುದಕ್ಕೆ ನನ್ನದು ಎನ್ನುವ ನೆಲೆ ಇಲ್ಲದೆ ಹೋದ್ರು ಮುನಿಪ ಗೌತಮ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದು ಸಂತೋಷದಿಂದ ಬದುಕ್ತಾ ಇದ್ದವ ನಾನು ಒಪ್ಪಿಕೊಂಡು ಬಂದ ಕರ್ತವ್ಯದಂತೆ ಕುಶ ಸಮಿತಿಗಳನ್ನ ಆಯ್ದು ತೆಗೆದುಕೊಂಡು ಹೋಗುವುದಕ್ಕಾಗಿ ಬಂದ್ರೆ ಅತಿ ಆಶ್ಚರ್ಯದ ಸಂಗತಿಯನ್ನು ಕಾಣ್ತಾ ಇದ್ದೇನಲ್ಲ. ಏನು? ವಿಶೇಷವಾದಂತಹ ವೈಭವದಿಂದ ಯಾರೋ ಈ ಕಡೆ ಇದ್ದ ಹಾಗಿದೆ, ಬರುತ್ತಿದ್ದ ಹಾಗಿದೆ. ಯಾರು ಯಾರು ಮುಂದೆ ಕಾಮನ ಕರ ಕಾರ್ಮುಕೌತವ ಕಾಣುತ್ತೆ ಕೈ ಜಾರಿತೆ ಕಾಮನ ಕರ ಕಾರ್ಮುಕೌತವ ಕಾಣುತ್ತೆ ಕೈ ಜಾರಿತೆ ಆನನದ ಮಂದ ಸ್ಮಿತವ ಕಂಡಬ್ಜವೇ ತಲೆ ತಗ್ಗಿತೆ ಆನನದ ಮಂದ ಸ್ಮಿತವ ಕಂಡಬ್ಜವೇ ತಲೆ ತಗ್ಗಿತೆ ಕಾಣುತ್ತೆ ಕೈ ಜಾರಿತೆ ಆನನದ ಮಂದ ಸ್ಮಿತವ ಕಂಡೆಬ್ಜವೇ ತಲೆ ತಗ್ಗಿತೆ ಆನನದ ಮಂದ ಸ್ಮಿತವ ಕಂಡೆಬ್ಜವೇ ತಲೆ ತಗ್ಗಿತೆ ಕರೆದಿದ್ದು ಖಂಡಿತ ಸತ್ಯ. ಏನು ಹೇಳಿ? ನಿನ್ನನ್ನು ನೋಡಿದಾಗ ಕುತೂಹಲ ಹೆಚ್ಚಾಗ್ತಾ ಇದೆ, ಜೊತೆಗೆ ಆಶ್ಚರ್ಯವೂ ಆಯ್ತು. ಯಾಕೋ? ಇಂತಹ ಅಡವಿ ಪ್ರದೇಶದಲ್ಲಿ ನಿನ್ನಂತಹ ರೂಪಸಿಯೊಬ್ಬಳು ಈ ರೀತಿಯಾಗಿ ನೋಡಿ ಸಿಗ್ತಾಳೆ ಅಂತಾದ್ರೆ
ಆಶ್ಚರ್ಯ ಅಲ್ಲದೆ ಇನ್ನೇನು ಹೇಳು. ಪ್ರಾಮಾಣಿಕವಾಗಿ ಹೇಳ್ತೇನೆ. ಇಗೋ ನಿನ್ನ ಈ ರೂಪ ಲಾವಣ್ಯವನ್ನು ಕಂಡು ಪ್ರಕೃತಿ ಸಹಜವಾದಂತಹ ಸೌಂದರ್ಯವೆಲ್ಲ ನಾಚಿ ತಲೆ ತಗ್ಗಿಸುವ ಹಾಗಿದೆ. ಈಗ ನಿನ್ನನ್ನು ವಿಶೇಷವಾಗಿ ಹೊಗಳುವುದಕ್ಕೋ ಅಥವಾ ವರ್ಣಿಸುವುದಕ್ಕೋ ನಾನು ಮುಂದಾಗುವುದಿಲ್ಲ. ಅವಶ್ಯಕತೆ ಇಲ್ಲ. ನಿನ್ನ ಕುರಿತಾದ ಕುತೂಹಲ ಏನು ಗೊತ್ತಾ? ಗೊತ್ತಾಗಲಿಲ್ಲ. ನೀನು ಎಲ್ಲಿಯವಳು, ನೀನು ಯಾರು, ನಿನ್ನ ಮಾತಾಪಿತರು ಯಾರು? ಬರುವಾಗ ನೀನೊಬ್ಬಳೇ ಬರಲಿಲ್ಲ, ರಥವನ್ನು ಏರಿ ಹೊರಟು ಬಂದವಳು. ಭವ್ಯವಾದಂತಹ ತೇರನ್ನೇರಿ ಈ ಮಾರ್ಗವಾಗಿ ತೆರಳುತ್ತಾ ಇದೆಯಲ್ಲ, ಎಷ್ಟು ದೂರ ಹೊರಟವಳು? ನಿನ್ನ ಶುಭ ನಾಮದೇ ಏನು? ಇದನ್ನೆಲ್ಲ ಹೇಳ್ತೀಯಾ? ಖಂಡಿತವಾಗಿ ಹೇಳ್ತೇನೆ, ಕೇಳೋಣ. ಸುಬಲ ಮಾದ್ರಾಧಿಪನ ತನುಜೆ ಅಬಲೆನ ಸಾವಿತ್ರಿ. ಸುಬಲ ಮಾದ್ರಾಧಿಪನ ತನುಜೆ ಅಬಲೆನ ಸಾವಿತ್ರಿ. ಅಬಲೆನ ಸಾವಿತ್ರಿ. ವಿಬುಧನ ವಿಧಾನ ಪೇಳುವುದು ಅಭಯವಿಡುತ್ತಲೇ. ವಿಬುಧನ ವಿಧಾನವ ಪೇಳುವುದು ಅಭಯವಿಡುತ್ತಲೇ. ಆಶ್ರಮವಾಸಿಗಳು ದರ್ಶನಾಸೆ ತುಂಬಿರೆ. ಆಶ್ರಮವಾಸಿಗಳು ದರ್ಶನಾಸೆ ತುಂಬಿರೆ. ಈ ಶ್ರಮವ ಕೈಗೊಂಡೆ ನಿನಿತು ಕ್ಲೇಶವಿಲ್ಲದೆ. ಈ ಶ್ರಮವ ಕೈಗೊಂಡೆ ನಿನಿತು ಕ್ಲೇಶವಿಲ್ಲದೆ. ಸುಬಲ ಮಾತ್ರಾಧಿಪನ ತನುಜೆ ಅಬಲೇನ ಸಾವಿತ್ರಿ. ನೀವಾಗಿಯೇ ನನ್ನ ಮಾತನಾಡಿಸಿದ್ದು ಒಳ್ಳೇದಾಯ್ತು. ಇಲ್ಲವಾದ್ರೆ ನನಗೂ ಕಷ್ಟ ಆಗ್ತಾ ಇತ್ತು. ಹೌದಾ? ಹೇಗೆ ಮಾತನಾಡುವುದು, ಯಾವ ಪರಿಯಲ್ಲಿ ಮಾತನಾಡುವುದು ಎನ್ನುವುದಾಗಿ. ಹಾಗಾದ್ರೆ ಮಾತಾಡುವ ಮನಸ್ಸಿತ್ತು ನಿನಗೂ ಅಂತ? ಖಂಡಿತವಾಗಿಯೂ. ನಿಮ್ಮಲ್ಲಿ ಅಂತಲ್ಲ, ಇಲ್ಲಿ ಆಶ್ರಮದಲ್ಲಿರುವವರಲ್ಲಿ ಎಲ್ಲವರಲ್ಲೂ ಮಾತನಾಡಬೇಕೆಂಬ ಆಸೆ ನನಗೆ. ಹೌದೇ? ಅಷ್ಟೇ ಅಲ್ಲ, ನಿಮ್ಮ ಈ ಜೀವನವನ್ನೆಲ್ಲ ಕಾಣಬೇಕೆಂಬಂತ ಆಸೆ ನನಗೆ. ಹಾಗಾಗಿಯೇ ಆ ಮನಸ್ಸು ನನ್ನಲ್ಲಿ ಉಂಟಾದ ಕಾರಣ ದಂಡಿಗೆಯನ್ನೇರಿ ಇತ್ತ ಬರಬೇಕಾಯಿತು. ಬಂದಾಗ ಇಲ್ಲಿ ಆಶ್ರಮದ ಪ್ರಾಂತವನ್ನೆಲ್ಲ ನೋಡುತ್ತಾ ಬಂದೆ. ನೀವು ಕಾಣ ಸಿಕ್ಕಿದ್ರಿ, ನನ್ನ ಪರಿಚಯವನ್ನು ಕೇಳಿದ್ರಿ, ಮಾದ್ರಾ ದೇಶದ ಹೆಸರನ್ನು ಕೇಳಿದ್ದೀರಾ? ಕೇಳಿ ಬಂದೆ. ಅಲ್ಲಿಯ ದೊರೆ ಅಶ್ವಪತಿ, ಅವನ ಮಗಳು ನಾನು. ಸಾವಿತ್ರಿ ಎನ್ನುವುದಾಗಿ ನನ್ನ ಹೆಸರು. ರಾಜಕುಮಾರಿಯವರು? ಹೌದು. ವಿಭುಧರಾದ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ನೀವು? ವಿಭುಧನ? ವಿಭುಧನಲ್ಲವೇ ತರುಣಿ. ಸತ್ಯವಾಗನ ವಿಭುಧರಡಿಯಾಳೆ ನೋವೆ. ಸತ್ಯವಾ
ಸಹಿತ ಭವನರ್ಚಿಸುತ್ತಿರುವೆವು. ಅಬಲ ಕ್ಷಾತ್ರರು ಮಾತೆ ಪಿತ ಸಹಿತ ಭವನರ್ಚಿಸುತ್ತಿರುವೆವು. ವಿಭುಧನಲ್ಲವೇ ತರುಣಿ ಸತ್ಯವಾನ ವಿಭುಧರಡಿಯಾಳೇನೋ ತರುಣಿ, ನನ್ನನ್ನು ನೋಡಿದಂತಹ ನೀನು ನಾನೊಬ್ಬ ವಿಭುಧ ಅಂತ ಭಾವಿಸಿದೆಯಾ? ಯಾರು ಹೇಳಲೇಬೇಕಲ್ಲ. ನಾನೊಬ್ಬ ವಿಪ್ರಕುಮಾರ ಅಂತ ತಿಳಿದೆಯಾ? ನೀವೀಗ ಇರುವ ಸ್ಥಿತಿ ಹಾಗೆ ಅಲ್ವೇ? ಹೌದು, ಕಾಣುವುದಕ್ಕೆ ನಾನು ಹಾಗೇ ಇದ್ದಿರಬಹುದು. ಅಥವಾ ನನ್ನ ಒಡನಾಡಿಗಳು ಸಹ ಅವರೇ ಆಗಿದ್ರು. ನಾನು ಮಾತ್ರ ಆ ಜಾತಿಯವ ಅಲ್ಲ. ಹಾಗಾದ್ರೆ ನಾನು ಬ್ರಾಹ್ಮಣ ಕುಮಾರ ಅಲ್ಲ, ಮತ್ತೆ ಬ್ರಾಹ್ಮಣರ ಅಡಿಯಾಳಾಗಿ ಉಳಿದವ ನಾನು. ಪುಣ್ಯಾತ್ಮರಾದಂತಹ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದ ಭಾಗ್ಯವಂತ ನಾನು. ನೋಡು, ನಾನೊಬ್ಬ ಕ್ಷತ್ರಿಯ ಕುಮಾರ. ನನ್ನದಾಗಿರುವಂತಹ ಭೂಮಿಯಲ್ಲ ಈಗ ವೈರಿಗಳ ಕೈ ಸೇರಿದೆ. ನಿಲ್ಲುವುದಕ್ಕೆ ನನಗೆ ನೆಲೆ ಎನ್ನುವುದಿಲ್ಲ. ನನ್ನ ತಂದೆ ತಾಯಿ ಸಹಿತ ಗುರುವಿನ ಆಶ್ರಮಕ್ಕೆ ಬಂದು ಅಲ್ಲಿ ಗುರು ಸೇವೆಯನ್ನ ಮಾಡುವುದರೊಟ್ಟಿಗೆ ಶಿವ ಪೂಜೆಯನ್ನೂ ಮಾಡ್ತಾ ಇದ್ದವ ನಾನು. ಕಾರಣ ವಿಭುಧನಲ್ಲ, ಹಾಗೆ ತಿಳಿಯಬೇಡ. ಅಚ್ಚ ಕ್ಷತ್ರಿಯ ಕುಮಾರ ನಾನು. ಬಹಳ ಸಂತೋಷ ಆಯ್ತು ವಿಷಯವನ್ನು ಕೇಳಿ. ಯಾಕೆ ಗೊತ್ತೇ? ಯಾಕೆ? ನಾನು ನೀವು ಬ್ರಾಹ್ಮಣರು ಅಂತ ಭಾವಿಸಿದ್ದೆ, ಕ್ಷತ್ರಿಯ ಕುಮಾರರು ಅಂತ ಹೇಳಿದ್ರಿ. ಆದ್ರೆ ಒಂದು ವಿಷಯವನ್ನು ಹಾಗೆ ಮುಚ್ಚಿಟ್ಟು ಬಿಟ್ರಲ್ಲ. ಯಾವುದನ್ನು? ನಿಮ್ಮ ತಂದೆ ತಾಯಿಗಳು ಯಾರು ಹೇಗಿದ್ದಾರೆ ಎನ್ನುವ ವಿಷಯವನ್ನು ತಿಳಿಸ್ಲೇ ಇಲ್ಲ. ಹೌದು, ನನ್ನ ನೆಲ ಎನ್ನುವುದು ಸಾಲ್ವ ದೇಶವಾಗಿತ್ತು. ಆದ್ರೆ ಹೇಳಿದ್ನಲ್ಲ, ಈಗ ವೈರಿಗಳ ಕೈಯಲ್ಲಿದೆ ಅದು ಎಂದು. ಇರ್ಲಿ ಬಿಡಿ. ಆದ್ರೆ ತಂದೆ ದ್ಯುಮತ್ಸೇನ, ತಾಯಿ ಶೈಬ್ಯಳು, ಇವರಿಬ್ಬರನ್ನು ಕೂಡಿಕೊಂಡು ಗೌತಮರ ಆಶ್ರಮದಲ್ಲಿ ಆಶ್ರಯ ಪಡೆದವ ನಾನು. ನಾನು ಬಾಲ್ಯದಲ್ಲಿರುವಾಗಲೇ ವೈರಿಗಳ ಕೈ ಸೇರಿದೆ ಅಂತೆ ಆ ನಾಡು. ಇನ್ನೂ ನಮಗ್ ಸಿಗಲಿಲ್ಲ ಅದು. ಹಾಗಾಗಿ ಕಾಡಿಗೆ ಬರಬೇಕಾದಂತ ಪರಿಸ್ಥಿತಿ ಬಂತು. ಹೌದು, ಆಶ್ರಯ ಪಡೆದು ಇಲ್ಲಿ ಬದುಕ್ತಾ ಇದ್ದೀರಿ. ವಿಷಯ ಎಲ್ಲ ಅರ್ಥ ಆಯ್ತು. ಅರ್ಥ ಆದ ಮೇಲೆ ಈಗ ನಾನು ನಿಮ್ಮಲ್ಲಿ ಒಂದು ವಿಷಯವನ್ನು ಬೇಡಿಕೊಳ್ಳುತ್ತೇನೆ. ಏನದು? ಬ್ರಹ್ಮ ತೇಜೋ ಮೂರ್ತಿ ಕ್ಷಾತ್ರನೇ ಬ್ರಹ್ಮ ತೇಜಡೊಳೋಪನರಸುವೆ. ಬ್ರಹ್ಮ ತೇಜೋ ಮೂರ್ತಿ ಕ್ಷಾತ್ರನೇ ಬ್ರಹ್ಮ ಲಿಖಿತದೊಳೋಪನರಸುವೆ. ಬ್ರಹ್ಮಚರ್ಯವ ತ್ಯಜಿಸಿ ಕನ್ಯಾವರಣೆ ಗೈಯನಲು. ಬ್ರಹ್ಮಚರ್ಯವ ತ್ಯಜಿಸಿ ಕನ್ಯಾವರಣೆ ಗೈಯನಲು. ಬ್ರಹ್ಮಚರ್ಯವ ತ್ಯಜಿಸಿ ಕನ್ಯಾವರಣೆ ಗೈಯನಲು. ನಿಮ್ಮ ಹೆಸರು ಸತ್ಯವಾನ ಎನ್ನುವುದಾಗಿ. ಹೌದು. ನನ್ನ ಹೆಸರು ಸಾವಿತ್ರಿ. ನಾನೀಗ ನಿಮ್ಮಲ್ಲಿ ಕೇಳುತ್ತಿರುವುದು ಒಂದೇ. ಏನು? ಇಲ್ಲಿಗೆ ಬಂದು ಆಶ್ರಮದಲ್ಲಿ ನೆಲೆಸಿದಂತಹ ನೀವು ಸಹಜವಾಗಿಯೇ ಬ್ರಹ್ಮ ತೇಜಸ್ಸನ್ನ ಗಳಿಸಿಕೊಂಡಿದ್ದೀರಿ. ಆರ್ಜಿಸಿದ್ದೇವೆ. ನೀವು ಹುಟ್ಟಿದ್ದು ಕ್ಷತ್ರಿಯ ಕುಲದಲ್ಲಿ, ಆದರೆ ಬ್ರಹ್ಮ ವರ್ಚಸ್ಸಿನಿಂದ ಕಂಗೊಳಿಸುತ್ತಾ ಇದ್ದೀರಿ. ಬ್ರಹ್ಮಚರ್ಯವನ್ನು ಆಚರಿಸುತ್ತಾ ಇದ್ದೀರಿ. ಸದ್ಯಕ್ಕೆ ಆ ವಿಷಯ ಹೇಗೆ ಹೇಳಬೇಕು ಗೊತ್ತಾಗುವುದಿಲ್ಲ. ಸ್ಪಷ್ಟವಾಗಿ ಹೇಳಬಹುದಲ್ಲ? ತಪ್ಪಿದರೆ ತಿದ್ದುಕೊಳ್ಳಬೇಕು. ಆ ಅಭ್ಯಾಸವನ್ನು ಗುರುಗಳು ನನಗೆ ಮೊದಲೇ ಕಲಿಸಿದ್ದಾರೆ. ಬಹಳ ಒಳ್ಳೇದಾಯ್ತು. ನನಗೆ ಇನ್ನಷ್ಟು ಧೈರ್ಯವೂ ಬಂತು. ಹೌದಾ? ಮತ್ತೇನಲ್ಲ, ಇನ್ನು ಎಷ್ಟು ದಿವಸ ಅಂತ ಈ ಬ್ರಹ್ಮಚರ್ಯವನ್ನು ಆಚರಿಸ್ತೀರಾ? ನನಗ್ ಗೊತ್ತಿಲ್ಲ. ಅದನ್ನ ಇವತ್ತಿಗೆ ಮುಗಿಸಿದ್ರೆ ಹೇಗೆ? ಅದು ನನ್ನ ಇಚ್ಛೆ ಅಲ್ಲ.
ಅಲ್ಲ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನಲ್ಲ. ಆಗ ಬ್ರಹ್ಮಚರ್ಯವನ್ನ ಬಿಟ್ಟು ನನ್ನನ್ನು ವರಿಸಬಾರದು. ಯಾಕೆ? ಯಾರನ್ನು? ನನ್ನನ್ನು. ಸಾವಿತ್ರಿ, ಕಡು ದಾರಿದ್ರರು ನಾವು ಉಡತೊಡಲುನಲು, ಕಡು ದಾರಿದ್ರರು ನಾವು ಉಡುತೊಡಲುನಳು, ಕೊಡವಿಯಾತ್ಮಜ ನೀನು ಉಡುಪತಿ ಮುಖಳು, ಕೊಡವಿಯಾತ್ಮಜ ನೀನು ಉಡುಪತಿ ಮುಖಳು. ಬೆಡಗು ವೈಜಾರ ಬೀರುವ ರಸಿಕರುಳು, ಬೆಡಗು ವೈಯಾರ ಬೀರುವ ರಸಿಕರುಳು, ಸಡಗರ ಮೆರಸದೆ ಬಯಕೆ ಏನಿದುವ. ಎಂತ ವಿಚಿತ್ರವಾದಂತಹ ಬೇಡಿಕೆಯನ್ನ ನನ್ನ ಎದುರಿಗೆ ಇಡ್ತಾ ಇದ್ದೀಯ ನೀನು. ಯಾಕೆ ತಪ್ಪಾಯ್ತಾ? ನನ್ನ ಪರಿಚಯವನ್ನು ನೀನು ಕೇಳಿದಾಗಲೇ ಕೂಲಂಕುಷವಾಗಿ ನಾನು ವಿವರಿಸಿದ್ದೇನೆ. ಸರಿ, ಸತ್ಯವನ್ನು ಮರೆಮಾಚಲಿಲ್ಲ. ಹಾ, ಕಡು ದಾರಿದ್ರ್ಯರು ನಾವು, ನಿಲ್ಲುವುದಕ್ಕೆ ನಮ್ಮದು ಎನ್ನುವ ನೆಲೆ ಎನ್ನುವುದಿಲ್ಲ, ನೆಲ ಎನ್ನುವುದಿಲ್ಲ. ಸಾವಿತ್ರಿ, ಅಂತಹ ಕೇವಲ ಹೆಸರಿಗೆ ಮಾತ್ರ ರಾಜಕುಮಾರನಾದಂತಹ ನನ್ನನ್ನು ನೀನು ಬಯಸಿ ನನ್ನ ಕೈ ಹಿಡಿದೆ ಅಂತಾದ್ರೆ ಜೀವನದಲ್ಲಿ ಯಾವ ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು ಹೇಳು? ನೀನು ಏನಿದ್ರು ರಾಜಕುಮಾರಿ. ವರ್ತಮಾನ ಕಾಲದಲ್ಲಿ ನಿನ್ನ ತಂದೆ ಒಂದು ದೇಶದ ದೊರೆ, ರಾಜಕುಮಾರಿ ಆದಂತಹ ನೀನು, ಅಪೂರ್ವವಾದಂತಹ ರೂಪ ರಾಶಿಯನ್ನು ಹೊಂದಿದಂತಹ ನೀನು ನನ್ನಂತವನ ಕೈ ಹಿಡಿಯಬೇಕಾದದ್ದಲ್ಲ. ಪ್ರಪಂಚದಲ್ಲಿ ರಸಿಕರು ಅನೇಕರಿದ್ದಾರೆ, ಯೋಗ್ಯತಾನ್ವಿತರು ಅನೇಕರಿದ್ದಾರೆ. ಯೋಗ್ಯ ಹುಡುಗನೊಬ್ಬನನ್ನು ನೋಡಿ ವಿದ್ಯೆ, ಗುಣ, ರೂಪ, ಯೌವನ ಹಾಗೂ ಅಂತಸ್ತು ಇದೆಲ್ಲದರಲ್ಲಿಯೂ ನಿನಗೆ ಸರಿಸಮಾನನಾದಂತಹ ವ್ಯಕ್ತಿಯೊಬ್ಬನನ್ನು ಹುಡುಕಿ ಅವನಲ್ಲಿ ಈ ಬೇಡಿಕೆಯನ್ನು ಮುಂದಿಟ್ಟೆ ಅಂತಾದ್ರೆ ನಿನ್ನ ಮುಂದಿನ ಬಾಳು ಸುಗಮವಾದಿತ್ತು. ಸಾವಿತ್ರಿ, ಖಂಡಿತ ನನ್ನ ಎದುರು ಇಂತಹ ಬೇಡಿಕೆಯನ್ನು ಇಡಬೇಡ. ನಾನು ರಾಜಕುಮಾರಿ ಹೌದು. ನನಗೆ ಬೇಕಾದ ವರನನ್ನು ಹುಡುಕುವುದಕ್ಕಾಗಿ ನಾನು ಹೊರಟವಳೆ. ಆ ಕಾರಣಕ್ಕಾಗಿ ನೀವೇ ಆದೀತು ಅಂತ ತೀರ್ಮಾನಿಸಿದೆ. ಯಾಕೆ ಗೊತ್ತೇ? ರಾಜ್ಯದಲ್ಲಿ ನಾನು ಓಡಾಡದೆ ಕಾಡಿನತ್ತ ಬಂದಿದ್ದು ಯಾಕೆ? ಯಾಕೆ? ಈ ಮುನಿಗಳ ಆಶ್ರಮದ ಪ್ರಾಂತದಲ್ಲಿ ನಾನು ಓಡಾಡಬೇಕು ಅಂತ ತೀರ್ಮಾನಿಸಿದ್ದು ಯಾಕೆ? ನನಗೆ ಕಾಡಿನಲ್ಲೇ ಇರುವ ಮನ, ಕಾಡಿನಲ್ಲಿಯೇ ಬದುಕುವ ಮನಸ್ಸು. ವಿಚಿತ್ರವಾದ ಬಯಕೆಯನ್ನು ಹೊಂದಿದ್ದೆ. ಹೌದು, ಬಾಹ್ಯವಾದಂತ ಯಾವ ಸೌಂದರ್ಯಕ್ಕೂ ಬೆಲೆ ಕೊಡುವವಳು ನಾನಲ್ಲ. ಅಂತರಂಗದ ಸೌಂದರ್ಯಕ್ಕೆ ಮಾತ್ರ ನಾನು ಬೆಲೆ ಕೊಡುವವಳು. ಈಗಾಗಲೇ ನಾನು ಅದನ್ನು ತಿಳಿದುಕೊಂಡಿದ್ದೇನೆ. ಪ್ರಾಮಾಣಿಕವಾಗಿ ನಿಮ್ಮ ಸ್ಥಿತಿಯನ್ನೆಲ್ಲ ನೀವು ಹೇಳಿದ್ದೀರಾ. ನಾನು ಬಡವ ಅಂತ ಹೇಳಿಬಿಟ್ರಲ್ಲ. ಹೌದು. ಯಾವ ವಿಷಯದಲ್ಲಿ ಬಡವರು ಅಂತ ಕೇಳಿದ್ರೆ ಬಾಹ್ಯವಾಗಿ ಕಾಣುತ್ತಿರುವಂತಹ ಈ ಐಶ್ವರ್ಯದ ವಿಷಯದಲ್ಲಿ ನಿಜ ನಾನು ಅದನ್ನು ಬಯಸ್ಲಿಲ್ವಲ್ಲ, ಬಯಸುವುದೂ ಇಲ್ಲ. ನನಗೆ ಕಾಡಿನಲ್ಲಿ ಆಶ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ಇರಬೇಕೆಂಬ ಆಸೆ. ದಯವಿಟ್ಟು ಒಲ್ಲೆ ಅಂತ ಹೇಳಬೇಡಿ. ಸಾವಿತ್ರಿ, ಇದು ಏನಿದ್ರು ಇದು ನನ್ನ ತೀರ್ಮಾನ ಅಲ್ಲ ಇಲ್ಲಿ. ಯಾಕೆಂದ್ರೆ ಹಿರಿಯರಾದಂತಹ ತಂದೆ ತಾಯಿ ಇದ್ದಾರೆ, ನಮಗೆ ಆಶ್ರಯವನ್ನು ಕೊಟ್ಟಿರುವಂತಹ ನಮ್ಮ ಸರ್ವತೋಮುಖವಾದಂತಹ ಏಳಿಗೆಯನ್ನು ಬಯಸಿರುವಂತಹ ನಮ್ಮ ಗುರುಗಳಿದ್ದಾರೆ. ಅವರಲ್ಲಿ ಈ ವಿಷಯವನ್ನು ನಾನು ಪ್ರಸ್ತಾಪಿಸ್ತೇನೆ. ಅವರೆಲ್ಲ ಇದಕ್ಕೆ ಒಪ್ಪಿದ್ರು ಅಂತಾದ್ರೆ ಅವರೇ ನಿಶ್ಚಯಿಸಿದಂತಹ ಮುಹೂರ್ತವನ್ನು ನಾನು ನಿನಗೆ ತಿಳಿಸ್ತೇನೆ. ಆದೀತಂತೆ, ಹಾಗೆಯೇ ನಡೆಯಬೇಕು. ಯಾಕೆ ಗೊತ್ತೇ? ಬದುಕಿನಲ್ಲಿ ಸ್ವಾರಸ್ಯ ಇರುವುದೇ ಅಲ್ಲಿ. ನಾವಿಬ್ಬರು ಪರಸ್ಪರ ಮೆಚ್ಚಿಕೊಂಡಿದ್ದೇವೆ ಎಂಬ ಕಾರಣಕ್ಕಾಗಿ ಮದುವೆಯನ್ನು ನಾವೇ ತೀರ್ಮಾನಿಸಿಕೊಳ್ಳುವುದು ಸರಿಯಲ್ಲ. ಹಿರಿಯರಲ್ಲಿ ವಿಷಯವನ್ನು ತಿಳಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವರ ಒಪ್ಪಿಗೆಯನ್ನ ಪಡೆದು ವಿವಾಹ ಆಗಬೇಕಾದ್ದೇ ಧರ್ಮ. ಆಗಲೇಬೇಕು. ನಾವೇ ನಿಶ್ಚಯಿಸಿಕೊಂಡ ಮದುವೆ ಅಂತ ಆಗುವುದು ಬೇಡ. ಗುರು ಹಿರಿಯರಿಂದ ನಿಶ್ಚಯಿಸಲ್ಪಟ್ಟಂತ ಈ ಶುಭ ವಿವಾಹಕ್ಕೆ ಅಂತಲೇ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿಸೋಣ. ಕೇವಲ ಪತ್ರಿಕೆಯಲ್ಲಿ ಇದ್ರೆ ಸಾಲದು, ನಡೆಯುವ ವ್ಯವಹಾರವೂ ಹಾಗೆ ನಡೆಯಬೇಕು ಅಂತ ಅದರ ಅರ್ಥ. ಧರ್ಮವನ್ನ ಮೀರಿ ನಡೆಯುವುದು ಬೇಡ. ನಾನು ನನ್ನ ತಂದೆ ತಾಯಿಯಲ್ಲಿ ತಿಳಿಸ್ತೇನೆ. ಸರಿ, ನೀವು ತಿಳಿಸಿ. ಸಂತೋಷ. ನಮೋ